ನಮಸ್ತೆ ಸರ್. ನನ್ನ ಹೆಸರು ಪುಷ್ಪಲತಾ ಅಂತ ಅಂದ್ಬಿಟ್ಟು. ನಾವೊಂದು ನವಗುರುಕುಲ ಸ್ಕೂಲ್ ಅಂತ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ಮೇಡಳ್ಳಿಯಲ್ಲಿ ಸರ್, ವಿನಾಯಕ ನಗರಲ್ಲಿ 3rd ಕ್ರಾಸಲ್ಲಿ ಇದೆ ಅದು. 2019 ನಾವು ಶುರು ಮಾಡಿರೋದು ಸರ್. ನಾವು ಇದೇ ಸ್ಕೂಲ್ ಲೈನಲ್ಲೇ ಒಂದು 25 ಇಯರ್ಸಿಂದ ಈ ಸ್ಕೂಲ್ ಲೈನಲ್ಲೇ ಇದ್ದೀವಿ ಸರ್. ಫಸ್ಟು ಟೀಚರಾಗಿ ವರ್ಕ್ ಮಾಡ್ತಿದ್ವಿ. ಆಮೇಲೆ ಇಲ್ಲೇ ನಮ್ಮದು ಒಂದು ಸ್ವಲ್ಪ ಜಾಗ ಇತ್ತು, ಅದರಿಂದ ನಾವೇ ಒಂದು ಸಂಸ್ಥೆ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ದೀವಿ. ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾವು ಇದೇ ಲೈನಲ್ಲೇ ಬರಬೇಕು ಅಂತ ಅಂದ್ಬಿಟ್ಟು ಸ್ಕೂಲ್ ಲೈನಲ್ಲೇ ಬಂದಿದ್ದೀವಿ. ನಾವು ಇಲ್ಲೇ ಮೇಡಳ್ಳಿಯಲ್ಲೇ ಇರೋರು ಸರ್. ಸರ್, ನಾವು ದುಡ್ಡೇ ಮಾಡಬೇಕಂದ್ರೆ ಬೇರೆ ಲೈನಿಗೆ ಹೋಗ್ಬೋದಾಗಿತ್ತು. ಆದರೆ ಕೆಲವು ಇವಾಗ ಒಂದು ಅಕ್ಷರಾಭ್ಯಾಸ ಒಂದು ಕೊಟ್ಟರೆ ನಾವು ಒಳ್ಳೆಯದು ಅಂತ ಅಂದ್ಬಿಟ್ಟು ನಮಗೂ ಆ ಇಂಟೆನ್ಷನ್ ಇತ್ತು. ಒಂದು 4 ಜನಕ್ಕೆ ಎಜುಕೇಷನ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಫೀಲ್ಡ್ಗೆ ಬಂದ್ವಿ ನಾವು. ದುಡ್ಡೇ ಮಾಡಬೇಕಂತ ಏನಿಲ್ಲ, ನಮಗೆ ಒಂದು 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ಸಂಸ್ಥೆ ಮಾಡಿರೋದು ಸರ್. ಸೊಸೈಟಿಗೆ ಒಂದು ಸ್ವಲ್ಪ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ನಾವು ಈ ಸಂಸ್ಥೆನ ನಡೆಸ್ತಾ ಇದ್ದೀವಿ. ಅದೇ ಥರ ಈ ವರ್ಷ ಅಡ್ಮಿಷನ್ಸು 2026 to 27 ಅಡ್ಮಿಷನ್ ಓಪನ್ ಆಗಿದೆ. ಇದರಿಂದ ಅಡ್ಮಿಷನ್ಸ್ ಆಗಲಿ. ನವಗುರುಕುಲ ಅನ್ನೋ ಸ್ಕೂಲು, ನಾವು ಗುರುಕುಲದಲ್ಲಿ ಯಾವ ಫೆಸಿಲಿಟೀಸ್ ಇದೆಯೋ ಅದೇ ರೀತಿ ಮಾಡಿ ನಾವು ಮಕ್ಕಳನ್ನ ಈ ಶ್ಲೋಕ ಆಗಲಿ, ಒಂದು ಹಿಂದೂ ಕಲ್ಚರ್ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ ಮಾಡ್ತಾಯಿದ್ದೀವಿ. ನರ್ಸರಿಯಿಂದ 10th ಇದೆ ಸರ್. ಮತ್ತು ನಿಮ್ಮ ಶಾಲೆಗೆ ಯಾಕೆ ಸೇರಿಸಬೇಕು ಸರ್? ಅದೇ ನಮ್ಮದು ಒಂದು ಸ್ಪೆಷಲ್ ಅಂತಂದರೆ ನಾವು ಒಂದು ಈಚ್ ಆ್ಯಂಡ್ ಚೈಲ್ಡ್ ಒಂದೊಂದು ಮಗುನೂ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಇವಾಗ ಬೇರೆ ಸ್ಕೂಲಲ್ಲಿ ಒಂದು 40 ಮಕ್ಕಳು, ಒಂದು ಕ್ಲಾಸಲ್ಲಿ ಒಂದು 60 ಮಕ್ಕಳು ಆ ಥರ ಇರ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿ ನಾವು 20 ಮಕ್ಕಳನ್ನೇ ಒಂದು ಕ್ಲಾಸಲ್ಲಿ ಇಟ್ಕೊಳ್ಳೋದು. ಆಗ ಒಂದೊಂದು ಹುಡುಗನೂ ನಾವು ಹತ್ರ ಕೂಡಿಸ್ಕೊಂಡು ಹೇಳ್ಕೊಡ್ತೀವಿ. ಮತ್ತು ಅಕಸ್ಮಾತ್ ಆ ಮಗು ಡಲ್ಲಿದೆ ಅಂತಂದರೆ ಮತ್ತು ನಾವು ಈವ್ನಿಂಗ್ ಟೈಮ್ಸ್ ಆ ಮಗುನ 1 hour ನಾವು ಇಲ್ಲೇ ಇಟ್ಕೊಂಡು ಅದಕ್ಕೆ ಕಳಿಸ್ಕೊಡ್ತೀವಿ ನಾವು. ಅದರಿಂದ ನಮ್ಮ ಸ್ಕೂಲ್ ಅದರಲ್ಲಿ ಸ್ಪೆಷಲ್ ಆಗಿದೆ ಸರ್. ಎಷ್ಟು ವರ್ಷ ಆಗಿದೆ ಶಾಲೆ ಓಪನ್ ಆಗಿ ಇದು 6ನೇ ವರ್ಷ ನಡೀತಿದೆ ಸರ್. ಮತ್ತು ಈ ವರ್ಷ ಒಂದು ಸ್ಕೇಟಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಸ್ಕೇಟಿಂಗ್ ಗ್ರೌಂಡ್ ಅಂತ ಅಂದ್ಬಿಟ್ಟು. ಮತ್ತು ಇವಾಗ ಇಲ್ಲಿವರೆಗೂ ಯೋಗ, ಕರಾಟೆ ಮತ್ತು ಡ್ಯಾನ್ಸು, ಶ್ಲೋಕಾಸು ಅದೆಲ್ಲ ನಮ್ಮಲ್ಲಿ ಇದೆ ಸರ್. ಮತ್ತು ಸ್ಪೋಕನ್ ಇಂಗ್ಲೀಷು ಅದನ್ನು ಮಾಡ್ತಾಯಿದ್ದೀವಿ. ಎಕ್ಸ್ಟ್ರಾ ಕ್ಲಾಸಸ್ ಅಂತ ಅದನ್ನು ತೊಗೋತಾ ಇದ್ದೀವಿ. ಇವಾಗ ಮಕ್ಕಳು ಡಲ್ ಇರ್ತಾರೆ ಅಂಥ ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸಸ್ಸು ತೊಗೊಂಡು ಇದು ಮಾಡ್ತಿದ್ದೀವಿ. ಮತ್ತು ಫೀಸ್ ಅಂತ ಹೋದಾಗ ನಮ್ಮದು ರೀಸನಬಲಾಗೇ ಇದೆ ಸರ್. ಬೇರೆ ಸ್ಕೂಲ್ ಥರ ನಮ್ಮದೇನು ಆ ಥರ ಹೈ ಫೀಸಸ್ ಏನಿಲ್ಲ. ಮತ್ತು ಇಲ್ಲಿ ಸುತ್ತಮುತ್ತ ಕ್ಯಾರ್ಪುರಂ ಕ್ಷೇತ್ರದಲ್ಲಿರೋರು ಬಂದು ನಮ್ಮ ಸ್ಕೂಲ್ನ ಒಂದು ಸತಿ ವಿಸಿಟ್ ಮಾಡಿ ಅಡ್ಮಿಷನ್ಸ್ಗೆ ಬಂದು ನೋಡಿ. ಫೀಸಸ್ಸು ಅಷ್ಟೇ ನಿಮಗೆ ರೀಸನಬಲ್ ಆಗಿರುತ್ತೆ. ನಾವು ಶುರು ಮಾಡಿದ್ದು 2019 ಸರ್. ಶುರು ಮಾಡಿದ ತಕ್ಷಣ ನಮಗೂ ಕೋವಿಡ್ ಬಂತು. ಆ ಟೈಮಲ್ಲೇ ನಮಗೆ ಫಸ್ಟು ಅಡ್ಮಿಷನ್ ಬಂತು 30 ಮೆಂಬರ್ಸ್ ಇದ್ದರು. ಕೋವಿಡ್ ಬಂದು ಆವಾಗಲೂ ಅಷ್ಟೇ ನಮಗೇನು ರೆಡ್ಯೂಸ್ ಆಗಲ್ಲ, ಇನ್ಕ್ರೀಸೇ ಆಯಿತು. ಇವಾಗಿನ ಮಕ್ಕಳು ಇವಾಗ ಅಲ್ಲಿಂದ ಕೋವಿಡ್ ಕಳ್ಕೊಂಡು ಮುಂದಕ್ಕೆ ಬಂದಿದ್ದೀವಿ. ಇವಾಗ ನಮಗೆ ಒಂದು 250 ಮಕ್ಕಳಿದ್ದಾರೆ. ಮತ್ತು ಮೇಡಳ್ಳಿಯಲ್ಲಿ ಅಡ್ಮಿಷನ್ ಮಾಡೋರಿಗೆ ವ್ಯಾನ್ ಫ್ರೀ ಕೊಡ್ತೀವಿ ಸರ್. ವ್ಯಾನ್ ಫ್ರೀ, ನಮ್ಮ ಸರೌಂಡಿಂಗಲ್ಲಿರೋರಿಗೆ ವ್ಯಾನ್ ಫ್ರೀ ಕೊಡ್ತೀವಿ. 1 ಕಿಲೋಮೀಟ್ರ್ ಒಳಗಡೆ ಇರೋದು, 1 ಕಿಲೋಮೀಟ್ರ್ ಒಳಗಡೆ ಇರೋದನ್ನ ವ್ಯಾನ್ ಫ್ರೀ ಕೊಡ್ತೀವಿ. ಲೊಕೇಶನ್ ಅಂದರೆ ಇವಾಗ ಮೇಡಳ್ಳಿ ಬಸ್ ಸ್ಟಾಪು ಸರ್. ಮೇಡಳ್ಳಿ ಬಸ್ ಸ್ಟಾಪ್ ಅಲ್ಲಿಂದ ಇಲ್ಲಿಗೆ ನಾವು ಫ್ರೀ ಕೊಡ್ತೀವಿ. ನಮ್ಮ ಸ್ಕೂಲ್ ಲೊಕೇಶನ್ ಬಂದು ಮೇಡಳ್ಳಿಯಲ್ಲೇ ಸರ್ ಇರೋದು. ಮೇಡಳ್ಳಿ ರಾಯಲ್ ರೆಸಿಡೆನ್ಸಿ ಹೋಟೆಲ್ ಇದೆ, ಅದು ಪಕ್ಕದಲ್ಲಿ ಒಂದು ವಿನಾಯಕನ ಲೇಔಟ್ ಅಂತಿದೆ. ಅದು ಒಳಗಡೆ ಬಂದರೆ 3rd ಕ್ರಾಸಲ್ಲೇ ಇರೋದು ಸರ್. 3rd ಕ್ರಾಸಲ್ಲೇ ಇರೋದು. ಮತ್ತು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ನಮ್ಮ ಸ್ಕೂಲಿಗೆ ಬಂದು ಅಡ್ಮಿಷನ್ ಮಾಡಿ, ಮತ್ತು ನಿಮ್ಗೇನಾದರೂ ಮಾಹಿತಿ ಬೇಕಂದರೆ ಬಂದು ವಿಸಿಟ್ ಮಾಡಿ, ಸ್ಕೂಲ್ ವಿಸಿಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. Hi everyone, my name is Arman. I am from Navagurukula International School. I am studying in 6th standard. I enjoy very much. I came for this school from 3rd grade. I have many friends. I am studying in 6th grade. So thank you for all teachers who helped me to study. And I learned lot about studies and some lessons about lives. In our school there are many things to do, and I enjoy playing in test periods. In this year I enjoyed very much. In today's annual day I were in many dance like Punjabi dance, army dance, class dance, etc. The teachers will encourage me and for all things, and all will say for best of luck for our exams. Thank you. ಹಾಯ್, ನನ್ನ ಹೆಸರು ಲವಿತ್ ಕುಮಾರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ನಾನು 6 ವರ್ಷದಿಂದ ಇಲ್ಲೇ ಓದುತ್ತಿದ್ದೇನೆ. ಇಲ್ಲಿನ ಮೇಡಮ್ ಟೀಚರ್ಸ್ ಎಲ್ಲರೂ ನನಗೆ ತುಂಬ ಇಷ್ಟ. ಅವರು ನಮಗೆ ಫುಲ್ಲು ಫ್ರೀಡಮ್ ಕೊಡುತ್ತಾರೆ. ನಾನು ಮೊದಲು ಕಿಡ್ಜಿ ಸ್ಕೂಲಲ್ಲಿ ಓದುತ್ತಿದ್ದೆ. UKG ಕಂಪ್ಲೀಟ್ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಲ್ಲಿಗೆ ಬಂದೆ. ಇಲ್ಲಿ ನಾನು ಜಾಸ್ತಿ ಕಲಿತಿದ್ದೇನೆ. ನಾನು 6 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲೇ ಇದೆ. ಇಲ್ಲಿ ಸ್ಪೋರ್ಟ್ಸ್ ಡೇ ಮಾಡ್ತಾರೆ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಟೀಚರ್ಸ್ ತುಂಬ ಎಂಕರೇಜ್ ಮಾಡ್ತಾರೆ. ಥ್ಯಾಂಕ್ ಯು ಟೀಚರ್ಸ್, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಓಂ ಪಾರ್ಥಾಯ ಪ್ರತಿಬೋಧಿತಾ ಭಗವತಾ ನಾರಾಯಣ ನೇನ ಸ್ವಯಂ ವ್ಯಾಸೇನ ಗ್ರಥಿತಾ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾ ಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ ದೃಷ್ಟಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಾಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಚೈತಾ ಪಾಂಡುಪುತ್ರಾಣ ಆಚಾರ್ಯ ಮಹತೀಂ ಚಮು ವ್ಯೂಢಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಯಾದ್ಯುಧಿ ಯುಯುಧಾನೋ ವಿರಾಚಸ್ಯ ದ್ರುಪದಸ್ಯ ಮಹಾರಥಃ ದೃಷ್ಟಕೇತು ಶೇಕಿತಾನಂ ಕಾಶಿರಾಜಸ್ಯ ವೀರ್ಯವಾನ್ ಕುರಜಿತ್ ಕುಂತಿಭೋಜಸ್ಯ ಪೈಭ್ಯಶ್ಯ ನರಪುಂಗವಃ. ಥ್ಯಾಂಕ್ ಯು.